ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಗೌರಿ ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನಮ್ಮ ಮನೆಯಲ್ಲಿ ಈ ಥರ ಮರಬಾಗ್ನ ಕೊಡ್ತಾರೆ ಅಮ್ಮವರು. ಸೊ ನಾನು ಇವತ್ತು ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೋಡಿ, ಫಸ್ಟು ಬೆಳಗ್ಗೆ ಬೇಗನೆ ಎದ್ದು ಒಂದು 4 o'clock ಅಷ್ಟೊತ್ತಿಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಗಂಗಾ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ಎಲ್ಲೂ ಹೊರಗಡೆ ಹೋಗಿಲ್ಲ, ಇಲ್ಲೇ ಮನೆ ಪಾರ್ಕಿಂಗಲ್ಲಿ ಕೊಳ ಇದೆ, ನೀರು ಬರ್ತಿದೆ, ಅಲ್ಲೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಹಸ್ಬೆಂಡು ಮತ್ತು ಮಕ್ಕಳನ್ನ ಇಟ್ಕೊಂಡಿದ್ದಾರೆ. ವಿಡಿಯೋ ಮಾಡಿಕೊಡೋರು ಯಾರೂ ಇರಲಿಲ್ಲ. ನಾನು ಟ್ರೈಪಾಡ್ ಬೇರೆ ಮನೇಲಿ ಮರ್ತು ಬಂದಿದ್ದೆ ಅಮ್ಮ ಮನೇಲಿ. ಹಾಗಾಗಿ ಸ್ವಲ್ಪ ಏನೇನೋ ಸರ್ಕಸ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಷ್ಟು ಕ್ಲಾರಿಟಿ ಇಲ್ಲ ಈ ವಿಡಿಯೋ, ಯಾರು ಏನು ಅಂದ್ಕೊಳ್ಬೇಡಿ. ನೋಡಿ, ಗಂಗಾ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಪೂಜೆ ಮುಗಿಸ್ಕೊಂಡು ಗಂಗೆನ ಒಳಗಡೆ ತೊಗೊಂಡೋಗಿ ಕಳಶ ಪ್ರತಿಷ್ಠಾಪನೆ ಮಾಡಿದ್ರೆ ಗೌರಮ್ಮಂಗೆ ರೆಡಿ ಮಾಡ್ಬೋದು ಅಂತ ಹೇಳಿ. ಚಿಕ್ಕು ಆಲ್ರೆಡಿ ಎದ್ದಿದ್ದಾಳೆ. ಸೊ ಹಸ್ಬೆಂಡ್ ಚಿಕ್ಕುನ ಇಟ್ಕೊಂಡಿದ್ದಾರೆ. ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಬಟ್ ಇಷ್ಟೇ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ಈ ಮಕ್ಕಳಿರೋ ಮನೇಲಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಒಂದು ಪ್ರಾಬ್ಲಮ್ ಏನಂತಂದರೆ, ಚಿಕ್ಕು ನಾನು ಎಷ್ಟೊತ್ತಿಗೆ ಎದ್ದೊಳ್ತೀನೋ ಅವಳು ಅಷ್ಟೊತ್ತಿಗೆ ಎದ್ಬಿಡ್ತಾಳೆ, ಇನ್ನೂ ಫೀಡ್ ಮಾಡ್ತಿರೋದ್ರಿಂದ. ಹಾಗಾಗಿ ನೋಡಿ, ಚಿಗ್ನಿ, ತಮಟ, ನೆನ್ಗಾಕಿದ ನೆನ್ಗಡಲೆ ಕಾಳು ಮತ್ತು ಸೌತೆಕಾಯಿ, ಬಾಳೆಹಣ್ಣು, ಎಲೆ, ಅಡಿಕೆ ಇದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತೇ ನಾವು ಇದು ಹುತ್ತಕ್ಕೆ ಹಾಲೆರಿಯೋದಕ್ಕೆ ಕೂಡ ಹೋಗ್ತೀವಿ. ಅದಕ್ಕೂ ಕೂಡ ಅತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅಮ್ಮ ಅವ್ರ ಮನೆಯಲ್ಲಿ ನಾಗರ ಪಂಚಮಿ ದಿನ ಮಾಡೋದು, ನಮ್ಮ ಮನೆಯಲ್ಲಿ ನಾವು ಗೌರಿ ಹಬ್ಬದ ದಿನ ಮಾಡೋದು. ನೋಡಿ, ಗಂಗಾ ಪೂಜೆ ಎಲ್ಲ ಆಗಿದೆ. ಇದನ್ನು ನಾವು ಈಗ ಒಬ್ಬೊಬ್ಬರೇ ಪೂಜೆ ಮಾಡಿಕೊಂಡು ಗಂಧ ಅಕ್ಷತೆ ಎಲ್ಲ ಹಾಕಿ ಒಬ್ಬೊಬ್ಬರೇ ಪೂಜೆ ಮಾಡಿಕೊಂಡು ಕಂಕಣ ಕಟ್ಕೊಂಡು ಗಂಗಮ್ಮನ ತಲೆ ಮೇಲೆ ಹೊತ್ಕೊಂಡು ಒಳಗಡೆ ತೊಗೊಂಡೋಗ್ಬೇಕು. ಬಟ್ ಅದು ಒಳಗಡೆ ತೊಗೊಂಡೋಗಿರೋ ವಿಡಿಯೋ ಕ್ಲಿಪ್ ನನ್ನ ಕೈಲಿ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ 3 ಜನ ಒಂದೊಂದು ಇಟ್ಕೊಂಡಿದ್ವಿ, ವಿಡಿಯೋ ಮಾಡಿಕೊಡೋರು ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಇಯರು ನಿಮಗೆ ಡೀಟೇಲಾಗಿ ಕ್ಲಿಯರಾಗಿ ಎಲ್ಲ ತೋರಿಸ್ತೀನಿ, ಯಾವ ಥರ ಮಾಡೋದು ಏನು ಅಂತ ಎಲ್ಲ. ಈಗ ನಾನು ಪೂಜೆ ಮಾಡ್ತಾಯಿದ್ದೀನಿ, ಅಮ್ಮನ ಪೂಜೆ ಆಯಿತು. ನೋಡಿ, ಪ್ರತಿಯೊಂದಕ್ಕೂ ಗಂಗಾ ಪೂಜೆಗೆ ಗಂಧ ಅಕ್ಷತೆ ಎಲ್ಲನೂ ಹಾಕಿ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಗೌರಮ್ಮಂಗೆ ಏನಂತಂದರೆ ಜಾಸ್ತಿ ಅಲಂಕಾರ ಪ್ರಿಯ ಅಲ್ಲ. ಗೌರಮ್ಮ ಅಂದರೆ ಸಿಂಪಲ್, ಅಂದರೆ ಈ ಬಿಚ್ಚೋಲೆ ಗೌರಮ್ಮನ ಥರ ಇದೆಯಾ ಅಂತೆಲ್ಲ ರೂಢಿ ಮಾತಲ್ಲಿ ಹೇಳ್ತಾರೆ ನೋಡಿ, ಆ ಥರ ತುಂಬ ಸಿಂಪಲ್ಲಾಗಿ ಹೂವಿನಲ್ಲಷ್ಟೇ ಅಲಂಕಾರ ಮಾಡ್ತೀವಿ. ನೋಡೋದಕ್ಕೆ ತುಂಬ ಲಕ್ಷಣವಾಗಿ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಪ್ರತಿ ವರ್ಷವೂ ಈ ಥರ ಮಾಡ್ತೀನಿ. ನೆಕ್ಸ್ಟ್ ಇಯರು ನನಗೆ ಮರಬಾಗ್ನ ಸ್ಟಾಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಯರು ನಾನು ಡೀಟೇಲಾಗಿ ಯಾವ ಥರ ಮಾಡೋದು ಏನು ಅಂತೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸಾರಿ, ನಾನು ರೆಗ್ಯುಲರಾಗಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗ್ತಿಲ್ಲ. ಒಂದು ಮೇಜರ್ ಕೆಲಸ ನಡೀತಾ ಇದೆ. ಸೊ ನಾನು ನಿಮ್ಮ ಹತ್ರ ಅದರ ಅಪ್ಡೇಟ್ಸ್ನೆಲ್ಲ ನಾನು ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನಾನು ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ನಾನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ನಾನು ನಿಮಗೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವಾಗ ಅಲಂಕಾರ ಎಲ್ಲ ಆಯಿತು. ಅಲಂಕಾರ ಮಾಡೋದನ್ನು ಕೂಡ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ನನಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನೋಡಿ, ಯಾವ ರೀತಿ 5 ಥರ ಹೂವು ಮತ್ತು ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೀವಿ. ಮರಬಾಗ್ನದಲ್ಲಿ ಏನೇನು ಇಡಬೇಕು ಅಂತ ನಾನು ಹೇಳಲಿಲ್ಲ. 5 ಥರ ತರಕಾರಿ, 5 ಥರ ತಿಂಡಿಗಳು ಮತ್ತು ಬೇಳೆ, ಅಕ್ಕಿ, ತೆಂಗಿನಕಾಯಿ, ಬಳೆ ಮತ್ತು ಬ್ಲೌಸ್ ಪೀಸ್ ಈ ಥರ ಎಲ್ಲ ಇಟ್ಬಿಟ್ಟು ಮರಬಾಗ್ನ ಕಟ್ಟೋದು. ನೋಡಿ, ದೇವ್ರ ಮನೆಯೂ ಕೂಡ ಪೂಜೆ ಆಯಿತು. ನಾನು ವಿಡಿಯೋ ಮಾಡೋ ಹೊತ್ತಿಗೆ ಕರೆಕ್ಟಾಗಿ ಲಕ್ಷ್ಮೀ ತಲೆ ಮೇಲಿಂದ ಹೂವು ಬೀಳ್ತು. ಅದೊಂಥರ ನನಗೆ ಆಶೀರ್ವಾದ ಅಂತ ತುಂಬ ಖುಷಿ ಆಯಿತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ, ಈ ಥರ ಸಿಂಪಲ್ಲಾಗಿ ಮಾಡ್ತೀವಿ. ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಗೌರಮ್ಮ ಅನ್ನೋದು ನೀವೇ ನೋಡ್ಬೋದು. ನಮ್ಮ ಮನೆಯಲ್ಲಿ ಯೂಶ್ವಲಿ ಗಣೇಶ ಕೂರಿಸೋವಂಥ ಪ್ರತೀತಿ ಇಲ್ಲ. ಹಾಗಾಗಿ ನಾವು ಚಿಕ್ಕದಾಗಿ ಒಂದು ಗಣೇಶನ ವಿಗ್ರಹ ಮತ್ತು ಅರಿಶಿಣದಲ್ಲಿ ಮತ್ತು ಗರಿಕೆ ಇಟ್ಬಿಟ್ಟು ಗಣೇಶ ಮಾಡಿ ವಿನಾಯಕನ ಪೂಜೆ ಮಾಡ್ತೀವಿ ಅಷ್ಟೇ. ಈ ಥರ ಎಲ್ಲ ಹಬ್ಬ ಮಾಡುವಾಗ ತುಂಬಾ ಖುಷಿಯಾಗುತ್ತೆ. ಸ್ವಲ್ಪ ರಿಸ್ಕ್ ಅನ್ಸಿದ್ರೂ ಮಾಡಿ ಅದೆಲ್ಲ ನೋಡುವಾಗ ಒಂಥರ ನೆಮ್ಮದಿ ಮನಸ್ಸಿಗೆ. ನನಗಂತೂ ತುಂಬ ಇಷ್ಟ ಈ ಥರ ಹಬ್ಬಗಳನ್ನೆಲ್ಲ ಸೆಲೆಬ್ರೇಟ್ ಮಾಡೋದು ಅದೆಲ್ಲನೂ. ನಮ್ಮ ಮನೇಲಿ ಯೂಶ್ವಲಿ ಪಂಚಮಿ ಹಬ್ಬದಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ದೀಪಾವಳಿ ಹಬ್ಬದವರೆಗೂ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ಪೂಜೆಗಳು ಹಬ್ಬಗಳು ಬರ್ತಾನೆ ಇರುತ್ತೆ. ಕಂಟಿನ್ಯೂಸ್ ನಾವು ಮಾಡ್ತಾನೆ ಇರ್ತೀವಿ. ನೋಡಿ, ಇವಾಗ ಮತ್ತೆ ನಾನು ಸ್ವರ್ಣಗೌರಿ ಬುಕ್ನೆಲ್ಲ ಪಾರಾಯಣ ಮಾಡಿ ಓದ್ಕೊಳ್ತಾ ಇದ್ದೀನಿ.
ಮನೆಯಲ್ಲಿ ಪೂಜೆ ಎಲ್ಲ ಆಯಿತು. ಇವಾಗ ಇಲ್ಲಿ ನಾಗರಕಟ್ಟೆ ಹತ್ರ ಬಂದ್ವಿ. ಇಲ್ಲಿ ಹಾಲೆರ್ಕೊಂಡು ಹೋಗೋಣ ಅಂತ ಹೇಳಿ ಅತ್ತೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಂದೇನಂದರೆ ನನಗೆ ಅತ್ತೆ ಅಮ್ಮ ಇರೋವರೆಗೂ ಸ್ವಲ್ಪ ರಿಸ್ಕ್ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಅವರು ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ತಾರೆ, ಎಲ್ಲ ಪೂಜೆ ಥರ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾರೆ. ಹಾಗಾಗಿ ಚಿನ್ನಮ್ಮ ಸ್ವಲ್ಪ ಇವತ್ತು ಲೇಟಾಗಿ ಎದ್ಲು. ಅವಳನ್ನ ಎಬ್ಬಿಸಿ ನಾವು ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಮನೆಗೆ ಹೋಗಿ ಟಿಫನ್ನ ಮಾಡಬೇಕು, ಪ್ರಿಪೇರ್ ಮಾಡಬೇಕು. ಇವಾಗ ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ. ಇಲ್ಲಿ ತುಂಬ ರಶ್ ಇದ್ದರು. ಇಲ್ಲಿ ಪೂಜೆ ಮುಗಿಯೋದೇ ತುಂಬ ಲೇಟ್ ಆಯಿತು ನಮಗೆ. ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕೂಡ ಆಗಲಿಲ್ಲ. ಚಿಕ್ಕು ಬೇರೆ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ, ಕರೆಕ್ಟಾಗಿ ನಾವು ನಾಗರಕಟ್ಟೆ ಹತ್ರ ಹೋಗಿ ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ನಿದ್ದೆಯಿಂದ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಚಿಕ್ಕ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೋ ಅಂತ ಅನಿಸುತ್ತೆ ನಿಜವಾಗ್ಲೂ. ನೆಕ್ಸ್ಟ್ ಡೇ ನಾವಿಲ್ಲಿ ಗಣೇಶ ಕೂರಿಸಿದ್ರು ಅಮ್ಮ ಮನೆ ಹತ್ರ. ಸೊ ಇಲ್ಲಿಗೆ ಬಂದಿದ್ವಿ. ನೋಡಿ, ಇಲ್ಲಿ ಗಣೇಶ ಸೆಲೆಬ್ರೇಷನ್ದು ತೋರಿಸ್ತಾ ಇದ್ದೀವಿ. ಫಸ್ಟ್ ಟೈಮ್ ಇಲ್ಲಿ ಅಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ದು ತುಂಬಾ ಖುಷಿಯಾಯಿತು. ಅಷ್ಟೇ ಎಂಜಾಯ್ ಕೂಡ ಮಾಡಿದ್ವಿ ನಾವೆಲ್ಲರೂ. ಗಣೇಶ ಬರಬೇಕು ಅಂತಲೇ ಹೇಳಿ ನೆಕ್ಸ್ಟ್ ಡೇ ನಾವು ಇಲ್ಲಿಗೆ ಬಂದಿದ್ದು. ನಮ್ಮ ಚಿನ್ನಮ್ಮ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಾಕ್ಬಿಟ್ಲು. ಡ್ಯಾನ್ಸ್ ಆಡಿಕೊಂಡು ಸಖತ್ತಾಗಿ ಡ್ಯಾನ್ಸ್ ಆಡಿದ್ಲು. ನಾನು ಅವಳು ಈ ಥರ ಎಲ್ಲ ಡ್ಯಾನ್ಸ್ ಆಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ ಎಲ್ಲರ ಮುಂದೆನೂ ಸ್ವಲ್ಪ ನಾಚ್ಕೊಳ್ತಾಳೆ, ಸ್ಟೇಜ್ ಫಿಯರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಆಡಿದ್ಲು. ನನಗೆ 2 ಡೇಸ್ ಆದ್ರೂ ಅವಳನ್ನ ನೋಡ್ತಾ ಇದ್ದರೆ ಅವಳು ಡ್ಯಾನ್ಸ್ ಆಡಿದ್ದು ಅದೇನೇ ಕಣ್ಮುಂದೆ ಬರ್ತಾಯಿತ್ತು. ಒಂಥರ ಅವಳದೇ ಹ್ಯಾಂಗ್ ಓವರಲ್ಲಿದ್ದೆ ನಾನು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡಿದ್ಲು. ಈ ಥರ ಎಲ್ಲ ಮಳೆ ಬೇರೆ ಬರ್ತಾಯಿತ್ತು, ಆದರೂ ಸ್ಟಾಪ್ ಮಾಡಲಿಲ್ಲ. ಡ್ಯಾನ್ಸ್ ಆಡಿ ದೃಷ್ಟಿ ಹಂಗಾಯಿತೋ ಏನೋ ಗೊತ್ತಿಲ್ಲ, ಮತ್ತೆ 1 ವೀಕ್ ಮಲ್ಕೊಂಬಿಟ್ಲು ಜ್ವರ ಬಂದು. ಅಂದರೆ ನಮ್ಮದೇ ತಾಯಿದಿರ್ದು ದೃಷ್ಟಿ ಜಾಸ್ತಿ ಮಕ್ಕಳಿಗೆ ಅಂತ ಹೇಳ್ತಾರೆ, ಅದು ಇರ್ಬೋದು. ನಾವು ನೋಡ್ತಾ ಇರ್ತೀವಲ್ಲ, ತುಂಬ ಆಸೆಪಟ್ಟು ಅಯ್ಯೋ ನಮ್ಮ ಮಗಳು ಡ್ಯಾನ್ಸ್ ಆಡ್ತಿದ್ದಾಳೆ, ನನ್ನ ಮಗಳು ಡ್ಯಾನ್ಸ್ ಆಡ್ತಿದ್ದಾಳೆ ಅಂತೇಳಿ. ನನ್ನ ಹಸ್ಬೆಂಡ್ ಕೂಡ ಅಲ್ಲಿಂದ ಬಂದಿದ್ದರು ಅವಳು ಡ್ಯಾನ್ಸ್ ಆಡೋದನ್ನ ನೋಡೋದಕ್ಕೆ. ವಿಡಿಯೋ ಮಾಡಿಕೊಂಡ್ರು ಅವರು ಕೂಡ. ನೋಡಿ ಯಾವ ಥರ ಒಬ್ಬಳೇ ಆಡ್ತಾ ಇದ್ದಾಳೆ ಅಂತ. ನನಗೆ ನಿಜವಾಗ್ಲೂ ಇವಾಗ ವಾಯ್ಸ್ ಓವರ್ ಕೊಡುವಾಗ ನೋಡ್ತಾ ಇದ್ರೂ ಅಷ್ಟು ಖುಷಿ ಆಗ್ತಿದೆ ಅವಳನ್ನು. ಮತ್ತು ನಾನು ಕಡಲೆಕಾಳು ಉಸ್ಲಿ ಮಾಡ್ಕೊಂಡು ಹೋಗಿದ್ದೆ ಪ್ರಸಾದನ. ಅಲ್ಲಿ ರೈಸ್ ಬಾತು ಮತ್ತು ಕೇಸರಿ ಬಾತ್ ಮಾಡಿಸಿದ್ರು. ಪ್ರಸಾದ ಎಲ್ಲ ತಿನ್ಕೊಂಡ್ವಿ. ಯೂಶ್ವಲಿ ನನಗೆ ಈ ಥರ ಗಣೇಶ ಕೂರಿಸಿದ್ದಾಗ ಮತ್ತು ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಪ್ರಸಾದ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಸಖತ್ ಇಷ್ಟ. ಒಂಚೂರು ನಾಚ್ಕೊಂಡಂಗೆ ಹೋಗಿ ಇಸ್ಕೊಂಡು ತಿಂತೀವಿ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ನಾನು ಕೂಡ ಅಷ್ಟೇ, ಮತ್ತು ಸೌಮ್ಯಕ್ಕ ನಾವೆಲ್ಲರೂ ಅಷ್ಟೇನೆ ತುಂಬ ಇಷ್ಟಪಟ್ಟು ತಿಂತೀವಿ ಅದನ್ನು. ತುಂಬ ಬಿಸಿ ಬಿಸಿಯಾಗಿ ಅದು ಯಾವುದೇ ಥರ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ದೇವ್ರ ಪ್ರಸಾದ ಅಂತ ಹೇಳೋದು. ಅಷ್ಟು ಚೆನ್ನಾಗಿತ್ತು. ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು ಗಣೇಶ ವಿಸರ್ಜನೆ ಟೈಮಲ್ಲಿ. ಅದರಲ್ಲೂ ಚಿನ್ನಮ್ಮ ಡ್ಯಾನ್ಸ್ ಆಡಿದ್ಲು. ನನಗೆ ಅವಳು ಆ ಥರ ಡ್ಯಾನ್ಸ್ ಆಡಿದ್ದಕ್ಕೆ ಅರ್ಧ ಹುಷಾರು ತಪ್ಪಿದ್ಲೇನೋ ಅನ್ನಿಸ್ತಾ ಇತ್ತು. ಹುಡುಗರಿಗೆಲ್ಲ ತುಂಬ ಖುಷಿ ಆಯಿತು. ಇದು ಮೊದಲನೇ ವರ್ಷ ಕೂರಿಸಿದ್ದು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ, ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತೇಳಿ. ಅಷ್ಟು ಚೆನ್ನಾಗಿ ಆಯಿತು ನಿಜವಾಗ್ಲೂ. ನಮಗೆಲ್ಲ ತುಂಬ ಖುಷಿ ಆಯಿತು. ನಿಮಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.